ಇಲ್ಲ ಇರು ಮಾತಾಡ್ಬಿಟ್ಟು ಜಾಸ್ತಿ ಭೂಮಿ ಸಿಗೋವರೆಗೂ ನಾವು ಹೋರಾಟವನ್ನು ಬಿಡಲ್ಲ ಅಂತ ನಾವು ಚಾಲನೆಯನ್ನು ಮಾಡಿಕೊಂಡು ಬಸವೇಶ್ವರ ಹಾಗೂ ದುಗ್ಲಮ್ಮ ಮತ್ತು ನಮ್ಮ ಎಲ್ಲ ಜವಮಂದಿರಗಳು ನಮಗೆ ಸಹಕಾರ ಕೊಡಲಿ, ಹಾಗೆ ನಮಗೆ ಹೋರಾಟಕ್ಕೆ ನಮಗೆ ಜಯ ಸಿಗಲಿ, ನಮಗೆ ಭೂಮಿ ಸಿಗಲಿ ಅಂತ ನಾವು ಚಾಲನೆಯನ್ನು ಕೊಡ್ತಾ ನಮ್ಮ ಚಾಲನೆಯನ್ನು ನಮ್ಮ ಹೋರಾಟವನ್ನು ಹಮ್ಮಿಕೊಂಡು ನಾವು ಮುಂದುವರ್ಸೋಣ. ಎಲ್ಲರಿಗೂ ಒಳ್ಳೇದಾಗಲಿ, ಆ ದೇವರು ಒಳ್ಳೇದು ಮಾಡಲಿ ಅಂತ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಏತಕ್ಕಾಗಿ ಹೋರಾಟ? ಭೂಮಿಗಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ಭೂಮಿಗಾಗಿ ಹೋರಾಟ. ಎಲ್ಲಿಯ ತನಕ ಹೋರಾಟ? ಎಲ್ಲಿಯ ತನಕ ಹೋರಾಟ? ನಮ್ಮ ಭೂಮಿಯನ್ನು ಕಳಿಸಿಕೊಂಡಿರುವ ಅರಣ್ಯ ಅಧಿಕಾರಿಗಳಿಗೆ ಏತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಭೂಮಿಗಾಗಿ ಹೋರಾಟ. ಇಲ್ಲಿ ಅವರಿಂದ ತಾನೇ ನಮ್ಗೆ ಇದಾಗಿರೋದು. ಹಾಂ ಅಲ್ಲಿ ಎಲ್ಲೇ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ. ಎಲ್ಲೇ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ. ಜಾತಿಗಾಗಿ ಹೋರಾಟ ಭೂಮಿಗಾಗಿ ಹೋರಾಟ. ಜಾತಿಗಾಗಿ ಹೋರಾಟ ಭೂಮಿಗಾಗಿ ಹೋರಾಟ. ಕೆಂಚನಹಳ್ಳಿಯ ಬಡ ರೈತರ ಹೋರಾಟಕ್ಕೆ, ಕೆಂಚನಹಳ್ಳಿಯ ಬಡ ಜನರ ಹೋರಾಟಕ್ಕೆ ಬೇಕೇ ಬೇಕು ಭೂಮಿ ಬೇಕು. ಭೂಮಿಯನ್ನು ಕಬಳಿಸತಕ್ಕಂಥ ಕಂದಾಯ ಅಧಿಕಾರಿಗಳಿಗೆ, ಭೂಮಿಯನ್ನು ಕಬಳಿಸತಕ್ಕಂಥ ಕಂದಾಯ ಅಧಿಕಾರಿಗಳಿಗೆ ಏನೇ ಬರಲಿ ಬರಲಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಭೂಮಿ ಬೇಕೇ ಬೇಕು. ಏನೇ ಬರಲಿ ಏನೇ ಬರಲಿ ನಮ್ಮ ಕಬಿನಿ ಜಲಸ ಮುಳುಗಡೆಯಿಂದ ಬಂದ ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ನಾವು ನಮ್ಮ ಭೂಮಿಯನ್ನು ಕಲಿಸತಕ್ಕಂಥ ಅರಣ್ಯ ಭ್ರಷ್ಟ ಅಧಿಕಾರಿಗಳಿಗೆ, ಭೂಮಿಯನ್ನು ಕಬಳಿಸತಕ್ಕಂಥ ಅರಣ್ಯ ಭ್ರಷ್ಟ ಅಧಿಕಾರಿಗಳಿಗೆ, ಭೂಮಿಯನ್ನು ಕೊಡದಂತ ಕಂದಾಯ ಇಲಾಖೆಗೆ, ಭೂಮಿಯನ್ನು ಕೊಡದಿರ್ತಕ್ಕಂಥ ಕಂದಾಯ ಅಧಿಕಾರಿಗಳಿಗೆ ಏನೇ ಬರಲಿ ಏನೇ ಬರಲಿ ಅಯ್ಯಯ್ಯ ಅಯ್ಯಯ್ಯ. ಕಬಿನಿ ಜಲಾಶಯದ ಮುಳುಗಡೆಗೆ ನಮ್ಮ ಆಸ್ತಿ ಕಳ್ಕೊಂಡು, ಊರ್ ಕಳ್ಕೊಂಡು, ಭೂಮಿ ಕಳ್ಕೊಂಡು, ನಾವು ಹೊಸದಾಗಿ ಸರ್ಕಾರ ಕೆಂಚನಹಳ್ಳಿ ಗ್ರಾಮದಲ್ಲಿ ನಮ್ಗೆ ಭೂಮಿ ರಿಸರ್ವ್ ಮಾಡಿದ್ದು 951 ಎಕರೆ ಭೂಮಿ ಕನ್ಯಾಯ ಭೂಮಿ ಇತ್ತು. ಅದರಲ್ಲಿ 495 ಎಕರೆ ಭೂಮಿಯ ಈಗಾಗಲೇ ಹಂಚಿಕೆ ಮಾಡಿದ್ದು, ಇನ್ನು 345 ಎಕರೆ ಭೂಮಿ ಬಾಕಿ ಇದ್ದು, ಈ ಭೂಮಿಯನ್ನು ಅರಣ್ಯ ಇಲಾಖೆಯವರು ಹಿಂದೆ 1970ರಲ್ಲಿ ಮಂಜೂರಿಯಾಗಿ ಕಂದಾಯ ಇಲಾಖೆಗೆ ವಹಿಸಿರೋಂಥ ಜಮೀನನ್ನು, ಉಳ್ಕೊಂಡಿರೋಂಥ ಪ್ರದೇಶದ ಜಮೀನನ್ನು ಬಡತನರಿಗೆ ಹಂಚಿಕೆ ಆಗಬೇಕಾಗಿತ್ತು. ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಕೊಡಗು ಕೇರಳ ಮೇಳಕ್ಕೆ ಹೋದ್ರು. ಈ ಭೂಮಿ ಪೆಂಡಿಂಗ್ ಉಳ್ಕೊಂಡಿತ್ತು, ಹಾಗೆ ಬಾಕಿ ಉಳ್ಕೊಂಡಿತ್ತು. ಇವರು ಡಿ ಲೈನ್ ಮಾಡಾಗ ಕೆಂಚನಹಳ್ಳಿ ಸರ್ವೆ ನಂಬರ್ 1 ಭೂಮಿಯನ್ನ ಗಡಿ ಮೇಲ್ ಮಾಡೋ ಅಂತ ಡಿ ಲೈನ್ ನ ಸರ್ವೆ ನಂಬರ್ ಮಧ್ಯಭಾಗದಲ್ಲಿ ಮಾಡಿ ರೈತರು ಕೊಡಬೇಕಾದಂತ ಭೂಮಿನ ತಮ್ಮ ಹೊಸಗೆ ತಕ್ಕೊಂಡು ಇದುವರೆಗೆ ಗಂಟೆ ತೊಂದರೆ ಕೊಟ್ಟಾರ. ನಾವು ಈಗ 50 ವರ್ಷದಿಂದ ಹೋರಾಟ ಮಾಡ್ಕೊ ಬಂದೀವಿ. ಕಬಿನಿ ಜಲಾಶಯದ ನಮ್ಗ ಸರ್ಕಾರದ ಆದೇಶ ಇದ್ರು ಇಲ್ಲ ಅನ್ನೋ ತರದಲ್ಲಿ 2 ಡಿಪಾರ್ಟ್ಮೆಂಟ್ ಸೇರ್ಕೊಂಡು ನಮ್ಮ ಕಣ್ಣಿಗೆ ಮೊನ್ನೆರ್ಸ್ಕೊಂಡು ಈ ರೀತಿ ಮಾಡೋದ. ಈಗಾಗಲೇ ಅನೇಕ ಜಿಲ್ಲಾಧಿಕಾರಿಗಳು, ಡಿ ಸಿ, ಚೀಫ್ ಮಿನಿಸ್ಟರ್
ಗಮನಕ್ಕೆ ತಂದಿದ್ದಾಗಾದ್ರೂ ನಮ್ಮ ಕೆಲಸ ಆಗಿಲ್ಲ. ಈಗ ಕಳೆದ 30ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ MLA ಮತ್ತು ಅರಣ್ಯ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳೆಲ್ಲ ಸಭೆ ಮಾಡಿ ನವೆಂಬರ್ 15 ನಾವು ಇದನ್ನ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ತಕೊಂಡು ಭೂಮಿ ಹಂಚಕ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಇವತ್ತು ನವೆಂಬರ್ 15 ಗಂಟೆ ನಾವು ಕಾದು ನಮ್ಮ ಬೇಡಿಕೆ ಈಡೇರಿದ ಕಾರಣ ನಾವು ಈಗ ಧರಣಿ ಹಬ್ಕೊಂಡಿವಿ. ಇವರು ಭೂಮಿ ಕೊಡೋವರೆಗೆ ಗಂಟೆ ನಾವು ಇಲ್ಲಿ ನಿರಂತರ ಧರಣಿ ಮಾಡೋಕೆ ನಾವೆಲ್ಲ ಸಿದ್ಧವಾಗಿ ಈ ಗ್ರಾಮಕ್ಕೆ ನಾವು ಆಗಮಿಸಿದ್ದೀವಿ. 98-99ನೇ ಸಾಲಿನಲ್ಲಿ ಇಲ್ಲಿ ವ್ಯವಸಾಯ ಮಾಡ್ತಿದ್ದಂಥ ಜನರಿಗೆ ಅರಣ್ಯ ಇಲಾಖೆ ನಮಗೆ ಸೇರಿದ್ದು ಅಂತ ಹೇಳಿ ನಮ್ಮನ್ನು ಹೊರಕ್ಕೆ ಹಾಕಿ ಅವರು ಡಿಲೈನ್ ಮಾಡಿರೋದು. ಅದರಲ್ಲಿ 157 ಜನನ ಜೈಲಿಗೆ ಹಾಕಿ ನಾವು 48 ದಿನ ಜೈಲಲ್ಲಿದ್ದು 8 ವರ್ಷಗಳ ಕಾಲ ನಾವು ಕೋರ್ಟ್ಗೆ ಅಲ್ದಾಟ ಮಾಡಿರೋದು. ನಾವು ನ್ಯಾಯಯುತವಾಗಿ ಕಳ್ಕೊಂಡಿರೋದಕ್ಕನ್ನ ಪರಿಯಾಗಿ ಭೂಮಿ ಕೇಳೋದು. ನಾವು ಕೇಳ್ತಾ ಇರೋದು ಕಬಿನಿ ಜಲಾಶಯಕ್ಕೆ ನೀರು ನಿಲ್ಲಿಸ್ಕೊಂಡು ಇವತ್ತು ಬೆಂಗಳೂರು ಗಂಟೆ ನೀರು ಈ ಕಡೆಯಿಂದ ಕೊಳ್ಳೇಗಾಲದೊಳಗೆ ಭತ್ತ ಬೆಳ್ಕ ತಿಂತಾರ. ನಾವು ಇವತ್ತು 75 50 ಗಂಟೆ ಆದ್ರೂ ಈ ಜನರ ಕಡೆಗೆ ಯಾವ ಸರ್ಕಾರ ತಿರುಗಿ ನೋಡಿಲ್ಲ. ಈ ಜಮೀನು ಹಂಗೆ ಪೆನ್ನಿಗೆ ಇಟ್ಕೊಂಡ್ರ. ಇದೆಲ್ಲ ಹಂಚಿಕೆ ಆಗಬೇಕು. ಈ ರೀತಿ ಧೋರಣೆ ನಡೆಸ್ಕೊ ಹೋಗ್ತಾ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನಂದ್ರೆ ನಾವಿಲ್ಲಿ ಕೂತಿದ್ದಾಗಲೇ ಬಂದು ನಮ್ಗೆ ಹಕ್ಕುಪತ್ರ ಕೊಡಬೇಕು. ಏನು ಜಿಲ್ಲಾಧಿಕಾರಿಗಳು 15 ಜನ ಟೈಮ್ ತಗೊಂಡಿದ್ರು, ನವೆಂಬರ್ 15 ನಾವು ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಬೇಡಿಕೆ ಈಡೇರಿಸಿದ ಕಾರಣ ನಾವಿಲ್ಲಿ ಬಂದು ಪ್ರತಿಭಟನೆ ಮಾಡ್ತೇವೆ. ಇದನ್ನ ಈಡೇರೋವರೆಗಂಟು ನಾವು ನಿರಂತರ ಹೋರಾಟ ಇಲ್ಲಿ ನಡೀತದೆ. ಈಗ ನೀವು ಹೋರಾಟ ಮಾಡ್ತಕ್ಕಂಥ ವಿಚಾರವನ್ನ ತಾಲೂಕಿನ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ತಂದೀವಿ. ಏನಂತ ತಂದಿದ್ದೀರಾ ಸರ್? ನಮಗೆ ಇಲ್ಲಿ ಉಳಿದುಕೊಂಡಿರೋಂಥ ಭೂಮಿನ ನಾವು ನಿರಾಶ್ರಿತರಿಗೆ ಹಂಚ್ಕೊಡಿ ಅಂತ ಹೇಳಿ ನಾವು ಕಂದಾಯ ಸಚಿವರು ಇಲ್ಲಿ ಅಶೋಕ್ ಸರ್ ಬಂದು ಗ್ರಾಮೋತ್ಸವದಲ್ಲಿ ಬಂದು ಇದ್ರು. ಅವರು ಮೌಖಿಕವಾಗಿ ಸಾಗುವಳಿ ಕೊಡಿ ಅಂತ ಹೇಳ್ಬಿಟ್ಟು ಹೋದ್ರು ಅಂತ ಇವರು ಯಾವುದೇ ಇದುವರೆಗಂಟು ಅವರು ಕ್ರಮ ವಹಿಸಿಲ್ಲ. ಕಂದಾಯ ಅಧಿಕಾರಿಗಳು DC ಹೇಳ್ತಾರ, DC ಸರ್ಕಾರ ಕೇಳ್ತಾರ. ಒಂದ್ಸರಿ ಆದೇಶ ಆಗಿ ಕಂದಾಯ ಇಲಾಖೆಗೆ ಎಂಟುವರೆ ಭೂಮಿನ ಮತ್ತೆ ಸರ್ಕಾರದ ಆದೇಶ ಕೇಳಿದ್ರ ನಮ್ಗೆ ಎಲ್ಲಿ ಕೊಟ್ಟದು? ಸರ್ಕಾರ ಕೊಟ್ಟಿರೋ ಇಂಪ್ಲಿಮೆಂಟ್ ಮಾಡಬೇಕು. ಏನ್ ಸರ್ಕಾರದಿಂದ ಆದೇಶ ಆಗೋದೆಯೋ ಆ ಭೂಮಿನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು. ಹೊಸದಾಗಿ ಸರ್ಕಾರ ಕೊಡೋ ಹಕ್ಕಿಲ್ಲ, ಯಾರಿಗೂ ಇಲ್ಲ. ಇದು ಮಾಡಬೇಕಾಗಿರೋದು ಜಿಲ್ಲಾಧಿಕಾರಿಗಳು. ಏನು ಆದೇಶ ಅದೆಯೋ ಈಗ 840ರಲ್ಲಿ 485 ಎಕರೆ ಏನು ಹಂಚಿಕೆ ಆಗೋದು, ಇನ್ನು ಉಳಿದದ್ದು ಆದೇಶದಲ್ಲಿ ಮಾಡ್ಕೊಡ್ಬೇಕು ನಮ್ಗೆ. ಇನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಕೊಡಲ್ಲ. ಇಲ್ಲಿ ಒತ್ತುವರಿ ಇಲ್ಲಿ ಆಗ್ಬೇಕಾಗಿರೋದು ಇಷ್ಟೇ. ಇಲ್ಲೇನು ಅವ್ರು ಬೇಲಿ ಹಾಕೊಂಡ್ರೆ ಅರಣ್ಯ ಅಧಿಕಾರಿಗಳು ಅದನ್ನು ತೆಗೆದು ಗಡಿ ಮೇಲೆ ಹಾಕಿ ಹೋಗ್ಬೇಕು ಅಷ್ಟೇ ಆದೇಶ ಇಲ್ಲಿರೋದು. ಇನ್ಯಾವ ಆದೇಶವನ್ನು ಮಾಡಬೇಕಾಗಿಲ್ಲ. ಇಷ್ಟು ಹೇಳಿ ನಾನು ನಮ್ಮ ಜನಗಳ ಪರವಾಗಿ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು. ನನ್ನ ಪ್ರಶ್ನೆ ಇಷ್ಟೇ ಸರ್, ಇವತ್ತು ಸರ್ಕಾರದಲ್ಲಿ 495 ಎಕರೆ ಭೂಮಿ ಏನು ಕೊಟ್ಟರೋ ಅದನ್ನು ಹೊರತುಪಡಿಸಿ ಉಳಿದಂತ ಭೂಮಿಲಿ ನಾವು ಧರಣಿ ಮಾಡ್ತೀವಿ ಅಂತ ನಾವು ಎಲ್ಲ ಕಡೆನೂ ನಾವು ಕೊಟ್ಟಿರೋದು. ಪೊಲೀಸ್ ಕೊಟ್ಟಿರೋದು ಅಷ್ಟೇ, ಕಂದಾಯ ಅಧಿಕಾರಿಗಳಿಗೂ ನಾವು ಕೊಟ್ಟಿರೋದು ಅಷ್ಟೇ, DC ಅವ್ರಿಗೆ ಕೊಟ್ಟಿರೋದು ಅಷ್ಟೇ. ನಾವು ನಮ್ಗೇನೀಗ 345 ಎಕರೆ ಭೂಮಿ ಬರಬೇಕು, ಆ ಭೂಮಿಲಿ ನಾವು ಹೋರಾಟ ಮಾಡ್ತೀವಿ ಅಂತ ನಾವು ಮನವಿ ಕೊಟ್ಕೊಂಡು ಬಂದೀವಿ. ಬರ್ತೀವಿ ಅಂತ ಹೇಳಿದಾರ ಸರ್ ಅವರು? ಅವರೆಲ್ಲ ಬರ್ತಾರ. ಓಕೆ. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ